ಇದೇ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ದೊಡ್ಡ ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ. ರಾಷ್ಟ್ರ ವಿರೋಧಿ ಚಿಂತನೆಗಳನ್ನ ಬಿತ್ತುತ್ತಾ ಇದ್ದಾರೆ ಅನ್ನೋದು ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯ ಪ್ರಮುಖ ಆರೋಪ ಆಗ್ತಾ ಇದೆ. ಸ್ಪಾರ್ಕ್ ಸಂಸ್ಥೆಯಿಂದ ದೇಶ ವಿರೋಧಿ ಚಿಂತನೆಗಳ ಕೂಟವನ್ನ ಆಯೋಜನೆ ಮಾಡಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಸೈನಿಕರನ್ನ ಅತ್ಯಾಚಾರಿಗಳು ಅಂತ ಬಿಂಬಿಸೋದಕ್ಕೆ ಹೊರಟಂತಹ ಆರೋಪ ಈ ಯೂನಿವರ್ಸಿಟಿ ಮೇಲಿದೆ. ಹೀಗಾಗಿ ಇಲ್ಲಿಗೆ ಲಗ್ಗೆ ಇಟ್ಟು ಎಬಿವಿಪಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಐಎಸ್ಎ ಮತ್ತು ಸ್ಪಾರ್ಕ್ ಸಂಸ್ಥೆಯನ್ನು ನಿಷೇಧ ಮಾಡಬೇಕು, ಆಮೇಲೆ ಇವೆಲ್ಲ ಫಂಡೆಡ್ ಪ್ರೊಪಗೆಂಡಾ ಇರುವಂತಹ ಕಾರ್ಯಕ್ರಮಗಳಿವು ಅನ್ನೋದು ಎಬಿವಿಪಿ ಅವರ ಆರೋಪ. ಮತ್ತು ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದು ಇಂಥ ಸಂಸ್ಥೆಗಳನ್ನು ಬ್ಯಾನ್ ಮಾಡಿ ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಯೂನಿವರ್ಸಿಟಿಯ ಹೊರಭಾಗದಲ್ಲಿರುವಂತಹ ಸೂಚನಾ ಫಲಕಕ್ಕೆ ಮಸಿ ಬಳಿಯೋದರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಇಂತಹ ಕಾರ್ಯಕ್ರಮಗಳನ್ನು ಮತ್ತು ಇಂಥ ಚಿಂತನೆಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಹೇಳಿ? ಧರ್ಮದ್ರೋಹ ಮತ್ತು ದೇಶದ್ರೋಹ, ಸೈನಿಕರನ್ನ ಹಿಂಗೆ ಕರೆಯೋದು ಬಿಡಿ. ಹಿಂದೆಲ್ಲ ಇತಿಹಾಸದಲ್ಲಿ ತುಂಬ ಜನ ಸೋ ಕಾಲ್ಡ್ ಲೇಖಕರು ಅಂತ ಅನ್ಸ್ಕೊಂಡವರೆಲ್ಲ ಬರೆದಿದ್ದಾರೆ. ಅವ್ರು ಅದು ಏನನ್ನು ನೋಡಿ ಬರೆದ್ರೋ, ಅದು ಯಾವ ದಾಖಲೆಗಳನ್ನು ನೋಡಿ ಬರೆದ್ರೋ ಗೊತ್ತಿಲ್ಲ, ಅದನ್ನೇ ಇವರು ಕೂಡ ಕೆಲ ಲೆಫ್ಟಿಸ್ಟ್ ಲಿಬರಂಡೋಗಳು ವಾಂತಿ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಯಾವುದೇ ಪೂರಕ ಸಾಕ್ಷಿಗಳು ಇಲ್ಲ. ಖ್ಯಾತ ಉದ್ಯಮಿ ಅಜಿತ್ ಪ್ರೇಮ್ಜಿ ಅವರ ಯೂನಿವರ್ಸಿಟಿಯಲ್ಲಿ ಸಂಜೆ ಎಬಿವಿಪಿ ಕಾರ್ಯಕರ್ತರು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನ ಮಾಡಿದ್ರು. ಆ ದೃಶ್ಯಾವಳಿನ ನೇರವಾಗಿ ತೋರಿಸ್ತೀನಿ. ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಕ್ನಳ್ಳಿಗೆ ಹೋಗುವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಇರುವಂತದ್ದು ಅಜಿತ್ ಪ್ರೇಮ್ಜಿ ಅವರ ಯೂನಿವರ್ಸಿಟಿಯ ಮುಂಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದ್ರೆ, ಸಂಜೆ ಒಂದು 6:30 ಸಮಯದಲ್ಲಿ ಏಕಾಏಕಿ ಎಬಿವಿಪಿ ಕಾರ್ಯಕರ್ತರು ಕಾಲೇಜಿನ ಮುಂಭಾಗದಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಹೋರಾಟ ಆಗಿದೆ ಅಂತಂದ್ರೆ, ಇಲ್ಲಿರುವಂತಹ ದೃಶ್ಯಾವಳಿಗಳ ಸಾಕ್ಷಿ. ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಗಿಡಗಳನ್ನ ಕಿತ್ತಾಕಿರುವಂತದ್ದು, ಜೊತೆಗೆ ಬೋರ್ಡ್ಗಳನ್ನ ತೆಗೆದು ಬೋರ್ಡ್ಗಳಿಗೆ ಅಂದ್ರೆ ಅಜಿತ್ ಪ್ರೇಮ್ಜಿಯ ಯೂನಿವರ್ಸಿಟಿಯ ಬೋರ್ಡ್ಗೆ ಮಸಿಯನ್ನ ಬಳಿದಿರುವಂತದ್ದು. ಮಸಿ ಅಂದ್ರೆ ಕಪ್ಪು ಮಸಿಯನ್ನ ಬಳಿದು ಆಕ್ರೋಶನ ವ್ಯಕ್ತಪಡಿಸಿದ್ರು. ಇಲ್ಲಿಂದ ನೇರವಾಗಿ ಏನು ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸಂದರ್ಭದಲ್ಲಿ ಸೆಕ್ಯೂರಿಟಿ ಇರ್ಬೋದು ಅಥವಾ ಕಾಲೇಜಿನ ಆಡಳಿತ ಮಂಡಳಿಯವರ ಜೊತೆಲೂ ಸಹ ಒಂದು ಗಲಾಟೆ ಸಹ ಆಗ್ತದೆ. ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಮತ್ತು ಇದ್ದಂತ ಸಿಬ್ಬಂದಿಗಳನ್ನ ತೆಗೆದುಕೊಂಡು ಮುಂಭಾಗದಲ್ಲಿ ಕಾಣಿಸುವಂತಹ ಏನ್ ಮುಂದೆ ಒಂದು ಬೋರ್ಡ್ ಇದೆ, ಆ ಬೋರ್ಡ್ಗೂ ಸಹ ಮಸಿ ಬೆಳೆದು ಅಲ್ಲಿಂದ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸರ್ಜಾಪುರ ಪೊಲೀಸರು 18 ಜನರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಏನು ಪ್ರತಿಭಟನೆ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಕ್ ಬಂದಿದ್ರು, ಅವರ 18 ಜನನ ಸದ್ಯಕ್ಕೆ ಜಿಗಣಿ ಪೊಲೀಸ್ ಠಾಣೆಗೆ ಬಂಧಿಸಿ ಅವರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾರಂಥದ್ದು. ಅಂದ್ರೆ ಇವತ್ತು ಒಂದು 26 ಮತ್ತು 27, 28 ಇದೇ ಇವತ್ತಿಂದ ಪ್ರಾರಂಭ ಆಗುವಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದ್ ಕಡೆಗೆ ದೇಶದ ಸೈನಿಕರ ಬಗ್ಗೆ ಅವಹೇಳನಕಾರಿಯಾಗಿ ಅಥವಾ ಅವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪದಲ್ಲಿ ಈ ಒಂದು ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಅಂದ್ರೆ ಈಗಾಗಲೇ ಸಂಪೂರ್ಣವಾಗಿ ಸರ್ಜಾಪುರ ಪೊಲೀಸರು ಒಂದು ಕಾಲೇಜು ಆಡಳಿತ ಕಾಲೇಜು ಸುತ್ತಮುತ್ತ ಒಂದು ಬಿಗಿ ಭದ್ರತೆಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಕ್ಯಾಂಪಸ್ ಒಳಗಡೆ ಸಹ ಯಾರೇ ಬಂದರೂ ಸಹ ಒಳಗಡೆ ಬಿಡಲ್ಲ, ಅವರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ಕೊಳ್ತಾರೆ. ಜೊತೆಗೆ ಇವತ್ತು ಯಾವ ಕಾರ್ಯಕ್ರಮ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನು ಸಹ ಮಾಡ್ತಾ ಇರೋದು. ಅಂದ್ರೆ